ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇನ್ಫಾರ್ಮ್ ಕರಿಯರ್. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಕರಿಯರ್ ಕೌನ್ಸಿಲಿಂಗ್ನ ಅವೇರ್ನೆಸ್ ಬಗ್ಗೆ ಮಾತಾಡೋಣ. ಕರಿಯರ್ ಕೌನ್ಸಿಲಿಂಗ್ ಅಂದರೆ ಏನು? ಕರಿಯರ್ ಕೌನ್ಸಿಲಿಂಗ್ ಯಾರಿಗೆ ಮಾಡಬೇಕು? ಕರಿಯರ್ ಕೌನ್ಸಿಲಿಂಗ್ ಮಾಡೋದ್ರಿಂದ ಏನು ಇಂಪಾರ್ಟೆನ್ಸ್ ಇದೆ? ಏನದು ಹೆಲ್ಪ್ ಮಾಡುತ್ತೆ? ಇದು ಜಾಸ್ತಿ ನಮ್ಮ ಕರ್ನಾಟಕದ ಬೆಂಗಳೂರು ಬಿಟ್ಟು ಉಳಿದ ಭಾಗದಲ್ಲಿ ಇರೋ ಜನರಿಗೆ ಆಗಲಿ ಸ್ಟೂಡೆಂಟ್ಗೆ ಆಗಲಿ ಇದ್ರ ಬಗ್ಗೆ ಮಾಹಿತಿ ಇಲ್ಲ. ಅದಕ್ಕೆ ಇದೊಂದು ಅವೇರ್ನೆಸ್ ವಿಡಿಯೋ. ಕರಿಯರ್ ಕೌನ್ಸಿಲಿಂಗ್ ಅಂದರೆ ಈ ಹೈಸ್ಕೂಲ್ ಅಥವಾ ಕಾಲೇಜ್ ಅಥವಾ ಡಿಗ್ರಿ ಅಥವಾ ಪ್ರೊಫೆಷನ್ ಯಾರೇ ಇದ್ದರೂ ಕರಿಯರ್ನಲ್ಲಿ ಕನ್ಫ್ಯೂಷನ್ ಇರುತ್ತೆ. ನಾನೀಗ ಓದ್ತಾ ಇರೋ ಅಥವಾ ಮಾಡ್ತಾ ಇರೋ ಕೆಲಸ ನನಗೆ ಬೆಸ್ಟೋ ಇಲ್ವೋ ಅನ್ನೋ ಕನ್ಫ್ಯೂಷನ್ ಇರುತ್ತೆ. ಇಲ್ಲ ಇದಕ್ಕಿಂತ ಯಾವ್ದು ಬೆಸ್ಟು ಅಂತ ಕ್ಯೂರಿಯಾಸಿಟಿ ಇರುತ್ತೆ. ಅದಕ್ಕೆ ನಾವು ಏನು ಮಾಡ್ತೀವಿ ಅಂದರೆ ಸೈಕೋಮೆಟ್ರಿಕ್ ಕರಿಯರ್ ಅಸೆಸ್ಮೆಂಟ್ ಅಂತ ಹೇಳಿ ಒಂದು ಟೆಸ್ಟ್ ಮಾಡ್ತೀವಿ. ಇದು ಸೈಂಟಿಫಿಕ್ ಟೆಸ್ಟ್. ಇದು 1.5 ಅವರ್ ಟೆಸ್ಟ್ ಇರುತ್ತೆ. ರಿಟರ್ನ್ ಟೆಸ್ಟ್, ಆಬ್ಜೆಕ್ಟಿವ್ ಕ್ವಶನ್ಸ್. ಈ ಟೆಸ್ಟ್ ಬರೋದ ತಕ್ಷಣ ನಾವು ಒಂದು ರಿಪೋರ್ಟ್ ತಯಾರು ಮಾಡ್ತೀವಿ, ಕಾಂಪ್ರಿಹೆನ್ಸಿವ್ ಕರಿಯರ್ ರಿಪೋರ್ಟ್ ಅಂತೇಳಿ. ಈ ರಿಪೋರ್ಟಲ್ಲಿ ನಾವು ಪ್ರತಿಯೊಂದು ಸ್ಟೂಡೆಂಟ್ನ ಅವರದೇ ಆದಂಥ ಪರ್ಸ್ನಾಲಿಟಿ, ಇಂಟ್ರೆಸ್ಟ್, ಸ್ಕಿಲ್ಸ್ ಮತ್ತು ಲರ್ನಿಂಗ್ ಸ್ಟೈಲನ್ನು ಐಡೆಂಟಿಫೈ ಮಾಡ್ತೀವಿ. ಇದರಿಂದ ಏನಾಗುತ್ತೆ, ಸ್ಟೂಡೆಂಟ್ಗೆ ತಮ್ಮ ಬಗ್ಗೆ ಮಾಹಿತಿ ಗೊತ್ತಾಗುತ್ತೆ. ಬಿಕಾಸ್ ಅವರು ಯಾವತ್ತೂ ಅದ್ರ ಬಗ್ಗೆ ಯೋಚನೆ ಮಾಡಿರಲ್ಲ ಮತ್ತು ಅದನ್ನು ಅಷ್ಟೊಂದು ಗೊತ್ತಿದ್ರೂ ಅಷ್ಟೊಂದು ಗೊತ್ತಿರಲ್ಲ ನಮ್ಮ ಬಗ್ಗೆ. ಅದಕ್ಕೆ ಈಗ ಒಂದು ಜಾಬ್ ಮಾಡಬೇಕಂದ್ರೆ, ಒಂದು ಕರಿಯರನ್ನು ಚೂಸ್ ಮಾಡಬೇಕಂದ್ರೆ, ಅದಕ್ಕೆ ಬೆಸ್ಟಾಗಿ ಮಾಡಬೇಕಂದ್ರೆ ಫಸ್ಟ್ ನಾವು ರೆಡಿ ಇರಬೇಕು. ನಾವು ರೆಡಿ ಇರಬೇಕಂದ್ರೆ ನಮ್ಮ ಬಗ್ಗೆ ನಮಗೆ ಗೊತ್ತಿರಬೇಕು. ಅದಕ್ಕೆ ನಮ್ಮ ಪರ್ಸ್ನಾಲಿಟಿ, ನಮ್ಮ ಇಂಟ್ರೆಸ್ಟ್ ಏನೇನ ಅದನ್ನು ಐಡೆಂಟಿಫೈ ಮಾಡೋದಕ್ಕೆ ನಾವು ಟೆಸ್ಟ್ ಮಾಡ್ತೀವಿ. ಆಮೇಲೆ ರಿಪೋರ್ಟ್ ಕೊಡ್ತೀವಿ. ರಿಪೋರ್ಟ್ನಾಗ ಪರ್ಸ್ನಾಲಿಟಿ, ಇಂಟ್ರೆಸ್ಟ್, ಸ್ಕಿಲ್, ಲರ್ನಿಂಗ್ ಸ್ಟೈಲ್ ಎಲ್ಲ ಇರ್ತಾವೆ. ಇದರಿಂದ ನೀವು ಇದ್ರ ಬೇಸ್ ಮೇಲೆ ನಿಮಗೆ ಯಾವ್ದು ಬೆಸ್ಟ್ ಕರಿಯರ್ ಅದನ್ನು ನೀವು ಚೂಸ್ ಮಾಡ್ಬೋದು. ಈಗ ನೋಡಿ, ಜಾಬು ಮತ್ತು ಕರಿಯರ್ ಇದರ ನಡುವೆ ಡಿಫ್ರೆನ್ಸ್ ಐತಿ. ಜಾಬ್ ಅಂದರೆ ಏನು? ಇದು ಶಾರ್ಟ್ ಟರ್ಮ್ ಅಂದರೆ ಜಾಬ್ ಅಂದರೆ ಜಾಬ್. ಇಲ್ಲಿ ಸ್ಕಿಲ್ ಡೆವಲಪ್ಮೆಂಟಿಗೆ ಚಾನ್ಸ್ ಇಲ್ಲ. ಬಟ್ ಕರಿಯರ್ ಅಂದರೆ ಇಟ್ ಲಾಂಗ್ ಪ್ರೊಸೆಸ್. ಈಗ ಕಾಲೇಜ್ ನಂತರ ಯಾವ ಕೋರ್ಸ್ ಮಾಡಬೇಕು, ಯಾವ ಸ್ಕಿಲ್ಲನ್ನು ಡೆವಲಪ್ ಮಾಡಬೇಕು, ಮತ್ತು ನೀವು ಮುಂದೆ ಮಾಡತಕ್ಕಂಥ ಜಾಬಿಗೆ ಯಾವ ಥರ ಡೆವಲಪ್ಮೆಂಟ್ ಮಾಡ್ಕೋಬೇಕು ಸ್ವಂತಕ್ಕೆ, ಸ್ಟೂಡೆಂಟ್ ಏನೇನು ಸ್ಕಿಲ್ಲನ್ನು, ಅವ್ರ ಸ್ಕಿಲ್ ಸೆಟ್ಟನ್ನು ಹೆಂಗೆ ಡೆವಲಪ್ ಮಾಡಬೇಕು ಅದನ್ನು ಹೇಳಿಕೊಡೋದೇ ಕರಿಯರ್ ಕೌನ್ಸಿಲಿಂಗ್. ಅದಕ್ಕೆ ಡೈರೆಕ್ಟ್ ಜಾಬ್ ಮಾಡೋದ್ರಿಂದ ಏನಾಗುತ್ತೆ, ಅಷ್ಟೊಂದು ಮ್ಯಾಚ್ ಆಗೋದಿಲ್ಲ. ನೀವು ಮಾಡೋ ಕೆಲಸಕ್ಕೆ ಅಷ್ಟೊಂದು ಮ್ಯಾಚ್ ಆಗೋದಿಲ್ಲ. ಅಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು, ನೆಮ್ಮದಿ ಇರಬೇಕು. ಅದಕ್ಕೆ ಏನು ಮಾಡ್ಬೇಕಂದ್ರೆ ಕರೆಕ್ಟ್ ಮೈಂಡ್ಸೆಟ್ ಇರಬೇಕು. ಮೈಂಡ್ಸೆಟ್ ಬರ್ಬೇಕಂದ್ರೆ ಈ ಕರಿಯರ್ ಕೌನ್ಸಿಲಿಂಗನ್ನು ಮಾಡಬೇಕು. ಈಗ ಬೆಸ್ಟ್ ಟೈಮ್ ಕರಿಯರ್ ಕೌನ್ಸಿಲಿಂಗ್ ಮಾಡೋಕ್ಕೆ ಬೆಸ್ಟ್ ಟೈಮ್ ಯಾವುದು? 10th ಇಲ್ಲ 9th ಇಲ್ಲಿ ಮಾಡಬೇಕು. 9th ಮಾಡಿದ್ರೆ ಅಗದಿ ಬೆಸ್ಟ್. ಯಾಕಂದ್ರೆ 10th ಇದ್ದಾಗ ಬೋರ್ಡ್ ಎಕ್ಸಾಮ್ ಇರ್ತಾವೆ. ಎಕ್ಸಾಮ್ ಓದಾಕನೇ ಟೈಮ್ ಸಿಗಲ್ಲ. ಇನ್ನು ಕೌನ್ಸ್ಲಿಂಗ್ ಅದು ಯಾವಾಗ ಮಾಡ್ತೀರಿ? ಅದಕ್ಕೆ 9th ಒಳಗೆ ಮಾಡಿರಂದ್ರೆ ಗೊತ್ತಾಗುತ್ತೆ ನಾವು ಮುಂದೆ ಸೈನ್ಸ್ ಮಾಡಬೇಕು, ಕಾಮರ್ಸ್ ಮಾಡಬೇಕು, ಆರ್ಟ್ಸ್ ಮಾಡಬೇಕು, ಅದಕ್ಕೆ ಎಷ್ಟು ಪರ್ಸೆಂಟೇಜ್ ಮಾಡಬೇಕು, ಹೆಂಗೆ ಓದಬೇಕು ಎಲ್ಲ ಗೊತ್ತಾಗುತ್ತೆ. ಅದಕ್ಕೆ 9th ಇದ್ದಾಗ ಕರಿಯರ್ ಕೌನ್ಸ್ಲಿಂಗ್ ಮಾಡಿರಂದ್ರೆ ಅದು ಬೆಸ್ಟ್. ಸ್ವಲ್ಪ ಜನ ಏನು ಮಾಡ್ತಾರೆ, 9th ಮಾಡಲ್ಲ, 10th ಮಾಡಲ್ಲ. ಅವರು PUC ಮಾಡ್ತಾರೆ, 11th ಆ್ಯಂಡ್ 12th ಇದ್ದಾಗ. ಅಲ್ಲಿ ಏನಾಗತ್ತೆ ಅಂದರೆ ನಿಮ್ಗೆ ಆಪ್ಷನ್ ಸೆಲೆಕ್ಷನ್ ಮಾಡೋಕೆ ಇರ್ತಕ್ಕಂಥ ಆಪ್ಷನ್ ಕಡಿಮೆ ಆಗಿಬಿಡ್ತಾವೆ. ನೀವು 10th ಮಾಡಿರಿ ಅಂದರೆ ಎಲ್ಲ ಆಪ್ಷನ್ ನಿಮ್ಮ ಕೈಗಿರ್ತಾವೆ. 11th ನೀವು ಆಲ್ರೆಡಿ ಈಗ ಕಾಮರ್ಸನ್ನು ಚೂಸ್ ಮಾಡಿದಿರಿ. ಈಗೇನಾಗುತ್ತೆ, ಆರ್ಟ್ಸ್ ಮತ್ತು ಸೈನ್ಸ್ ನಿಮ್ಮ ಏನು ನಿಮ್ದೇನು ಒಂದು ಸೆಲೆಕ್ಟೆಡ್ ಲಿಸ್ಟ್ ಇರುತ್ತಲ್ಲ ಅದರಿಂದ ಹೊರಗೆ ಉಳಿತಾವೆ. ಅದಕ್ಕೆ 9th ಮಾಡಿರಂದ್ರೆ ಎಲ್ಲ ಇನ್ಕ್ಲೂಡ್ ಮಾಡ್ಕೊಂಡು ಯಾವ್ದು ಬೆಸ್ಟ್ ನೋಡ್ಬೋದು. ಈಗ 11th ಮಾಡಿರಂದ್ರೆ 12th ಮಾಡಿರಂದ್ರೆ ನೀವು ಚೂಸ್ ಮಾಡಿದಂಥ ಫೀಲ್ಡ್ ಒಳಗೆ ಅಷ್ಟೇ ನೋಡ್ಬೇಕು. ನೀವು ಆಲ್ರೆಡಿ PUC ಮುಗಿಸಿರಿ, ಡಿಗ್ರಿ ಮಾಡತ್ತೀರಿ, ಡಿಗ್ರಿ ಒಳಗೆ ಏನತ್ತೀಗ ಅದ್ರಾಗಿರೋ ಅಷ್ಟೇ ನೋಡ್ಕೋಬೇಕು. ಅದಕ್ಕೆ ಬೆಸ್ಟ್ ಅಂದರೆ ಕರಿಯರ್ ಕೌನ್ಸ್ಲಿಂಗನ್ನು ನೀವು ಹೈಸ್ಕೂಲ್ ಟೈಮ್ನಾಗ ಮುಗಿಸ್ಕೊಂಡ್ಬಿಡ್ಬೇಕು. ಅದರಿಂದ ನಿಮಗೆ ಕರೆಕ್ಟ್ ಗೈಡೆನ್ಸ್ ಇರುತ್ತೆ, ಕನ್ಫ್ಯೂಷನ್ ಇರೋಂಗಿಲ್ಲ. ನಾವು ಅಪ್ಲಿಕೇಶನ್ನ ಗೌರ್ಮೆಂಟ್ದವ್ರು ತೆಗಿತಿರ್ತಾರೆ, ಅಲ್ಲಿ ಅಪ್ಲೈ ಮಾಡಿ, ಇಲ್ಲಿ ಅಪ್ಲೈ ಮಾಡಿ, ಎಲ್ಲಿ ಜಾಬ್ ಇಲ್ಲ. ಅದಕ್ಕೆ ಸ್ಕಿಲ್ ಸೆಟ್ ಬೇಕು. ಎಲ್ಲರ ಕಡೆ ಸರ್ಟಿಫಿಕೇಟ್ ಇದಾವೆ, ಈಗ ಸ್ಕಿಲ್ಸ್ ಇಲ್ಲ. ಸ್ಕಿಲ್ ಬೇಕಂದರೆ ನೀವು ಅದನ್ನು ಡೆವಲಪ್ಮೆಂಟ್ ಮಾಡ್ಕೋಬೇಕು. ಪೈಲ ಅದನ್ನು ಐಡೆಂಟಿಫೈ ಮಾಡಬೇಕು, ಆಮೇಲೆ ಡೆವಲಪ್ ಮಾಡಬೇಕು. ಅದಕ್ಕೆ ಕರಿಯರ್ ಕೌನ್ಸ್ಲಿಂಗ್ ಇಂಪಾರ್ಟೆಂಟ್.